ಸರ್ಪಶಾಪವು ವಂಶ ಪಾರಂಪರ್ಯವಾಗಿ ಬರುವ ಒಂದು ವಿಭಿನ್ನ ಶಾಪವಾಗಿದೆ. ಇದು ಜನ್ಮ ಜನ್ಮಾಂತರಗಳಿಂದ ಅಲ್ಲದಿದ್ದರೂ ಆದರೆ ತಾತನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಹೀಗೆ ತಲೆತಲಾಂತರಗಳಿಗೆ ಹರಡುವ ಒಂದು ಅಗೋಚರ ಶಾಪ. ಈ ಶಾಪದ ಮೂಲ ಕಾರಣಗಳು ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ಅದರ ಪರಿಣಾಮಗಳು ಗಂಭೀರವಾಗಿರುತ್ತೆ. ಜಾತಕದಲ್ಲಿ ಲಗ್ನದಿಂದ ನವಮ ಭಾವದಲ್ಲಿ ಅಂದ್ರೆ 9ನೇ ಮನೆಯಲ್ಲಿ ರಾಹು ಇದ್ದು ಅದಕ್ಕೆ ಮಂಗಳನ ದೃಷ್ಟಿ ಇದ್ದರೆ ಸರ್ಪಶಾಪವಿದೆ ಎಂದು ಹೇಳಲಾಗುತ್ತೆ. ಈ ಶಾಪದಿಂದ ಸಂತಾನ ಸಮಸ್ಯೆಗಳು ಉಂಟಾಗಬಹುದು. ಈ ಶಾಪದಿಂದ ಮುಕ್ತಿ ಪಡೆಯಲು ನವಗ್ರಹ ಪ್ರತಿಷ್ಠಾಪನೆ, ಶಿವಲಿಂಗದ ಶಾಶ್ವತ ಪ್ರತಿಷ್ಠಾಪನೆ ಮತ್ತು 108 ದಿನಗಳ ಅಭಿಷೇಕ ಇವು ಪ್ರಮುಖ ಪರಿಹಾರಗಳು. ಅಂಗವಿಕಲರಿಗೆ ಸಹಾಯ ಮಾಡೋದು ಅಥವಾ ಅನಾಥರನ್ನ ದತ್ತು ತೆಗೆದುಕೊಳ್ಳುವುದು ಕೂಡ ಈ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಆದರೆ ಈ ಪರಿಹಾರಗಳು ಯಶಸ್ವಿಯಾಗಲು ನಂಬಿಕೆಯ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಸರ್ಪಶಾಪದ ಬಗ್ಗೆ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳುವುದು ಮತ್ತು ಅದರ ಆಧಾರದ ಮೇಲೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವುದು ಮುಖ್ಯವಾಗಿದೆ.